ನೀವುಗಳು ಈ ವಿಡಿಯೋವನ್ನು ಡಿಸೆಂಬರ್ 25 ಒಳಗೆ ನೋಡ್ತಾ ಇದ್ದೀರಾ ಅಂದರೆ ಬ್ರಹ್ಮಾಂಡ ನಿಮ್ಮನ್ನು ಹುಡುಕಿ ಸಂಕೇತವನ್ನು ಕಳಿಸಿದೆ ಅಂತ ಅರ್ಥ. ನಿಮ್ಮ ಮ್ಯಾನಿಫೆಸ್ಟೇಷನ್ನು, ನಿಮ್ಮ ಮನೋಕಾಮನೆಗಳು, ನಿಮ್ಮ ಡಿಸೈರ್ಸ್ ಏನೇನಿದೆ ಎಲ್ಲನೂ 2026ರಲ್ಲಿ ಪೂರ್ತಿ ಆಗೇ ಆಗುತ್ತೆ. ಯಾಕಂದರೆ ಡಿಸೆಂಬರ್ 25 ವರ್ಷದ ಕೊನೆಯ ಮ್ಯಾನಿಫೆಸ್ಟೇಷನ್ ಪೋರ್ಟಲ್ ಡೇಟ್ ಆಗಿದೆ. ಎಲ್ಲದಕ್ಕಿಂತ ಜಾಸ್ತಿ ಪವರ್ಫುಲ್ ಕೂಡ. ತುಂಬ ಜನಗಳು ಇದ್ರ ಬಗ್ಗೆ ತಿಳ್ಕೊಂಡಿಲ್ಲ, ಆದರೆ ನೀವು ತಿಳ್ಕೊಳ್ಳೋ ಅವಕಾಶ ಮಿಸ್ ಮಾಡ್ಕೊಳ್ಬೇಡ್ರಿ. 25 ಈ ಮೊದಲು ಈ ಡೇಟ್ ಬಂದೇ ಇಲ್ಲ, ಬರೋದು ಇಲ್ಲ. ಈ ತಾರೀಕಿನ ದಿನ 777 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡಿದ್ರೆ ನಿಮ್ಮ ಬರೋ ಅಂಥ 2026ನೇ ವರ್ಷ ಅದೇನೇನು ನಿಮ್ಮ ಮ್ಯಾನಿಫೆಸ್ಟೇಷನ್ನು, ನಿಮ್ಮ ಕನಸುಗಳು ಏನೇನಿದೆ ಎಲ್ಲನೂ ಪೂರ್ತಿ ಆಗುತ್ತೆ. ನಿಮ್ಮ ಕರ್ತವ್ಯ ಏನಪ್ಪ ಅಂದರೆ ಎಂಡ್ವರೆಗೂ ನೋಡಿರಿ, ತಿಳ್ಕೊಳ್ರಿ ಪ್ರತಿಯೊಂದನ್ನು. ಈ ವಿಡಿಯೋ ಶೇರ್ ಮಾಡಿರಿ. ಎಷ್ಟು ಜಾಸ್ತಿ ಶೇರ್ ಮಾಡ್ತೀರೋ ಅಷ್ಟು ಪವರ್ಫುಲ್ ಪಾಸಿಟಿವಿಟಿ ನಿಮಗೆ ತಿರುಗಿ ಬರುತ್ತೆ. ನಿಮ್ಮ ಕನಸು ಬೇಗನೆ ಪೂರ್ತಿ ಆಗುತ್ತೆ. ನೀವು ಮಾಡಬೇಕಾಗಿರೋದು 777 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಕು. ಯಾಕೆ ಮಾಡಬೇಕು? ಈ ಡೇಟ್ನಲ್ಲಿ ಅಷ್ಟೊಂದು ಮಹತ್ವ ಏನಿದೆ, ಇದರಿಂದ ನಿಮಗೆ ಏನು ಸಿಗುತ್ತೆ, ಹೇಗೆ 777 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡಬೇಕಾಗಿದೆ. ನನ್ನ 2026ನೇ ವರ್ಷ ಎಲ್ಲದಕ್ಕಿಂತ ಪವರ್ಫುಲ್ ವರ್ಷ ಆಗಿರುತ್ತೆ ಅಂತ ಕಮೆಂಟ್ ಮಾಡಿರಿ. ಐ ಆಮ್ ರೆಡಿ ಫಾರ್ 2026. ನಿಮ್ಮ ಮ್ಯಾನಿಫೆಸ್ಟೇಷನ್ ಸಕ್ಸಸ್ಸನ್ನು ಕಮೆಂಟ್ನಲ್ಲಿ ಶೇರ್ ಮಾಡ್ಕೊಳ್ತೀರಾ. ನನಗೆ ನಂಬಿಕೆ ಇದೆ 2025ನೇ ತಾರೀಕು ಅಂದರೆ 777 ಅಲೈನ್ಮೆಂಟು, 777 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗೋಸ್ಕರನೇ ಆಗಿರೋದು. 7ನೇ ನಂಬರ್ ಎಲ್ಲ ಕಡೆನೂ ಪಡ್ಕೋಬೋದು. ನೀವು ಎಲ್ಲ ಕಡೆನೂ ನೋಡ್ತಿರ್ತೀರ. 7ನೇ ನಂಬರ್ ಎಲ್ಲದಕ್ಕಿಂತ ಜಾಸ್ತಿ ವ್ಯಾಲ್ಯೂ ಇರೋವಂಥ ನಂಬರ್. 7ನೇ ನಂಬರ್ ಸೋಲ್ ನಂಬರ್ ಆಗಿದೆ. 7ನೇ ನಂಬರ್ ಸ್ಪಿರಿಚುವಲ್ ನಂಬರ್ ಆಗಿದೆ. 7ನೇ ನಂಬರ್ ನಮಗೆ ರೀಗ್ರೋತ್ ಮಾಡುತ್ತೆ. ಯೂನಿವರ್ಸ್ ಹೇಳ್ತಾ ಇದೆ 7ನೇ ನಂಬರ್ ನಿಮಗೆ ರೀಬರ್ತ್ ಆಗಿದೆ, ನಿಮ್ಮ ಹೊಸ ಬಿಗಿನಿಂಗ್ ಆಗಿದೆ. ಮತ್ತು 2026ರಲ್ಲಿ ನಿಮ್ಮ ನ್ಯೂ ಬಿಗಿನಿಂಗ್, ಹೊಸ ಜೀವನದ ಪ್ರಾರಂಭ ಹಾಗೆ ಆಗುತ್ತೆ. ವ್ಯತ್ಯಾಸ ಏನೂ ಆಗೋದಿಲ್ಲ. ನೀವು ಸ್ಟ್ರಗಲ್ ಮಾಡ್ತಾ ಇರ್ತೀರಾ, ಕಷ್ಟಪಟ್ಟು ಪ್ರಯತ್ನ ಮಾಡ್ತಾನೆ ಇರ್ತೀರಾ. ನಿಮ್ಮ ಯಾವುದೋ ಒಂದು ಡಿಸೈರ್ ದೂರ ಹೋಗ್ತಾನೆ ಇರುತ್ತೆ. ಇವತ್ತಿನಿಂದ ಈಗಲಿಂದನೇ 2025ರಲ್ಲಿ ನೀವು ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡಿದ್ರೆ ನಂಬಿಕೆ ಇಟ್ಕೊಳ್ರಿ, 2026ರಲ್ಲಿ ನೀವು ಸಕ್ಸಸ್ಫುಲ್ ಆಗೇ ಆಗ್ತೀರಾ. ಇದು ಬ್ರಹ್ಮಾಂಡದ ಸಂದೇಶ. 7 ಶೀಟು ಯೆಲ್ಲೋ ಕಲರ್ ಶೀಟನ್ನು ತಗೊಳ್ರಿ. 25ನೇ ತಾರೀಕಿಂದ 31ನೇ ತಾರೀಕಿನವರೆಗೂ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡಬೇಕು. ಮೊದಲು ನಿಮ್ಮ ಹೆಸರು ಬರೀರಿ. 25ನೇ ತಾರೀಕು ಬೆಳಗ್ಗೆ ಎದ್ದು ನಿಮ್ಮ ಗೋಲು, ಒಂದೇ ಒಂದು ಇಂಪಾರ್ಟೆಂಟ್ ಗೋಲ್ನ, ಸ್ಟ್ರಾಂಗ್ ಗೋಲು, ನಿಮಗೆ ನಂಬಿಕೆ ಇರಬೇಕು ಬ್ರಹ್ಮಾಂಡದ ಮೇಲೆ. ನಿಮಗೆ ನಿಮ್ಮ ಗೋಲ್ನ ನಂಬೋಕೆ ಆಗ್ದಲೇನೂ ಇರಬೇಕು. ನಿಮ್ಮ ಜೀವನ ಫುಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು. ಈ ರೀತಿಯ ಸ್ಟ್ರಾಂಗ್ ಗುರಿಯನ್ನು ಇಟ್ಕೊಳ್ರಿ. ಆ ಡಿಸೈರ್ನ ಆಲ್ರೆಡಿ ಆಗೋಗ್ಬಿಟ್ಟಿದೆ ಅನ್ನೋ ರೀತಿ ಬರೀರಿ. ಎಕ್ಸಾಂಪಲ್ಗೆ ನಿಮಗೊಂದು ಒಳ್ಳೆ ನೌಕರಿ ಬೇಕಾಗಿರುತ್ತೆ, ಒಳ್ಳೆಯ ಪ್ಯಾಕೇಜ್ನಲ್ಲಿ ಬೇಕಾಗಿರುತ್ತೆ. ಬೆಳಗ್ಗೆ ಎದ್ದೇಳ್ತೀರಾ, 5ರಿಂದ 6 ಆಳವಾದ ಉಸಿರಾಟವನ್ನು ಮಾಡ್ತೀರಾ. ನೀವು ಶಾಂತವಾಗಿರ್ತೀರ, ಫುಲ್ಲು ರಿಲ್ಯಾಕ್ಸ್ನಲ್ಲಿರ್ತೀರ. ನಾನು ತುಂಬ ಸಂತೋಷವಾಗಿದ್ದೀನಿ, ಕೃತಜ್ಞನಾಗಿದ್ದೀನಿ, ನನ್ನ 1 ಲಕ್ಷದ ಪ್ಯಾಕೇಜ್ ಜಾಬ್ ಸಿಕ್ಕಿಬಿಟ್ಟಿದೆ. ಇದನ್ನು ಬರೀರಿ. ಸಂಪೂರ್ಣ ವಿಶ್ವಾಸ, ನಂಬಿಕೆಯಿಂದ ಬರೀರಿ. ಅದೇ ಕನಸು, ಬೇರೆ ಏನು ಚೇಂಜ್ ಇಲ್ಲ. ಸಂಜೆ ಬರ್ತೀರಾ, ಸಂಜೆ ಆಗಿರ್ಬೋದು, ಇಲ್ಲ ಮಲಗೋಕ್ಕೂ ಮೊದಲು ನೀವು ಅದನ್ನು ಬರಿತೀರಾ. ಸೇಮ್ ಲೈನು, ಬೇರೆ ಬೇರೆ ಮಾಡಬೇಡ್ರಿ. ಸೇಮ್ ವರ್ಡು, ಸೇಮ್ ಲೈನ್ ಬರಿಬೇಕು. 7 ದಿನವೂ ಕೆಳಗಡೆ ಸೈನ್ ಮಾಡಿರಿ. ಬೆಡ್ ಹತ್ರನೇ ಇಟ್ಕೊಳ್ರಿ. ಅದೇ ಗುಂಗಲ್ಲಿ ಮಲಗಿಬಿಡ್ರಿ. ಅಂದರೆ ಆಲ್ರೆಡಿ ಆಗೋಗ್ಬಿಟ್ಟಿದೆ. ಇದನ್ನು 7 ದಿನದವರೆಗೂ ಬಿಡದಲ್ಲೇ ಮಾಡಬೇಕು. 25ನೇ ತಾರೀಕಿಂದ 31ನೇ ತಾರೀಕಿನವರೆಗೂ ಈ ಬರೆದಿರೋ ಹಾಳೆಗಳನ್ನು 1ನೇ ತಾರೀಕು 2026 ನೀವು ಯಾವಾಗಲೂ ನೋಡೋ ಅಂಥ ಜಾಗ, ಓಡಾಡೋ ಅಂಥ ಜಾಗದಲ್ಲಿ ಅಂಟಿಸ್ಬಿಡ್ರಿ. ಯಾವಾಗಲೂ ನೋಡ್ತಾನೆ ಇರಬೇಕು. 7 ಕಡೆ ಅಂಟಿಸ್ಬಿಡ್ರಿ. ನೀವೇನಾದರೂ ಮಾಡ್ತೀರಿ, ಫೋನಲ್ಲಿ ಮಾತಾಡ್ತಾ ಇರ್ತೀರಾ ಫ್ರೆಂಡ್ಸ್ ಜೊತೆ, ಇಲ್ಲ ಅದು ಇದು ಕೆಲಸ ಮಾಡ್ತಾ ಇರ್ತೀರಾ, ಆವಾಗವಾಗ ಆ ಕಡೆ ಸಬ್ಕಾನ್ಷಿಯಸ್ ಮೈಂಡು ಹೇಳ್ಕೊಂಡು ಹೋಗ್ತಾ ಇರುತ್ತೆ. ಜಸ್ಟ್ ಹಿಂಗೆ ನೋಡಿದ್ರೂ ಸಾಕು, ಅಬ್ಸರ್ವ್ ಮಾಡ್ಕೊಳ್ತಾ ಇರುತ್ತೆ. ನೀವೇನಾದರೂ ಮಾಡ್ತಿರಲಿ, ಮನೆ ಕೆಲಸ ಮಾಡ್ತಿರಲಿ, ಇದ್ರ ಮೇಲೆ ಕಣ್ಣು ಹೋಗ್ತಿರುತ್ತೆ. 7 ದಿನದ ಈ ಪ್ರೊಸೆಸ್ನಲ್ಲಿ ಏನಾಗುತ್ತೆ ಅಂದರೆ 1ರಿಂದ 3 ದಿನದವರೆಗೂ ನಿಮಗೆ ನಂಬಿಕೆ ಬರಲ್ಲ, ನೆಗೆಟಿವಿಟಿ ಬರ್ತಾ ಇರುತ್ತೆ. ಯಾಕಂದರೆ ನೀವು ಪ್ರೋಗ್ರಾಮಿಂಗ್ ಆಗೋಗ್ಬಿಟ್ಟಿದ್ದೀರಾ. ಇಷ್ಟು ದೊಡ್ಡ ಕನಸು ಬರೆದ್ರೆ ಆಗ್ಬಿಡುತ್ತಾ, ಹಾಗೆ ಹೀಗೆ ಅಂತ ಬರ್ತಾ ಇರುತ್ತೆ. ಆದರೆ ಯಾವಾಗ ಬರಿತಾ ಇರ್ತೀರೋ ಸುಂದರವಾದ ಅಕ್ಷರಗಳಲ್ಲಿ ಬರೀರಿ, ನಿಧಾನವಾಗಿ ಬರೀರಿ, ಪ್ರೀತಿಯಿಂದ ಬರೀರಿ, ಪೂರ್ತಿ ನಂಬಿಕೆ ವಿಶ್ವಾಸದಿಂದ ಬರೀರಿ. ಟೀಚರ್ ಹೇಳ್ತಿದ್ರಲ್ಲ ಚಿಕ್ಕವರಾಗಿದ್ದಾಗ, ಬರೆದು ಕಲಿ, ಬರೆದು ಮಾಡೋದ್ರಿಂದ ಮೈಂಡ್ನಲ್ಲಿ ಪ್ರಿಂಟ್ ಆಗೋಗುತ್ತೆ. ರೀಪ್ರೋಗ್ರಾಮ್ ಮಾಡ್ತಿರ್ತೀರ. ನೀವೇನೆ ಸುಂದರವಾದ ಹೂಗಳನ್ನು ಬಿಡೋದನ್ನು ನೋಡ್ತೀರಾ,
ಬೀಜವನ್ನು ನಂಬಿಕೆಯಿಂದ ವಿಶ್ವಾಸದಿಂದ ನೆಡ್ರಿ. ಸುಂದರವಾದ ಬಲಿಷ್ಠವಾದ ಮರ ಆಗಿ ನಿಮ್ಮ ಎದುರಿಗೆ ಬರುತ್ತೆ. ಇದು ಕೇವಲ ಸೀರಿಯಸ್ ಆಗಿ ಜೀವನನ ಬದಲು ಮಾಡ್ಕೋಬೇಕು ಅನ್ನೋ ಜನಗಳಿಗೆ ಮಾತ್ರ. ಖಂಡಿತ ಆಗುತ್ತೆ. ನೆಗೆಟಿವ್ ಬರುತ್ತೆ. 2-3 ದಿನ ನಿಮಗೆ ಅನ್ನಿಸ್ತಾ ಇರುತ್ತೆ, ನಿಮ್ಮ ಚೇತನ ಮನಸ್ಸು ಇದು ತಪ್ಪು, ನನ್ನ ಹತ್ರ ಕೆಲಸನೇ ಇಲ್ಲ ಅಂತ ಅಂದ್ಕೊಳ್ಳುತ್ತೆ. ಹೇಗಾಗುತ್ತೆ ಅಂತ ಅಂದ್ಕೊಳ್ಳುತ್ತೆ, ಹಾಗೆ ಹೀಗೆ ಅಂತ. 4ನೇ ದಿನದಿಂದ ಪದೇ ಪದೇ ಬರಿತಾ ಇದ್ದೀರಾ, ಪದೇ ಪದೇ ಓದ್ತಾ ಇದ್ದೀರಾ. ನೀವು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಪ್ರೋಗ್ರಾಮ್ ಮಾಡ್ತಾ ಇರ್ತೀರಾ, ನಂಬಿಕೆ ತರಿಸ್ತಾ ಇದ್ದೀರಾ. ನಿಮ್ಮ ನಂಬಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. 5ನೇ ದಿನ, 6ನೇ ದಿನ, 7ನೇ ದಿನ ನಿಮ್ಮೊಳಗೆ ಸಂಪೂರ್ಣ ಬಿಲೀವ್ ಸಿಸ್ಟಮ್ ಬಂದುಬಿಟ್ಟಿರುತ್ತೆ. 8ನೇ ದಿನ 1ನೇ ತಾರೀಕು ಆ 7 ಶೀಟ್ಸ್ ಏನಿದೆ ಅದನ್ನು ಅಂಟಿಸಿರ್ತೀರ. ಹೋಗ್ತಾ ಬರ್ತಾ ನೋಡ್ತಿರ್ತೀರ. ಬಹಳ ವಿಶ್ವಾಸದಿಂದ 2026ರ ಎಂಟ್ರಿ ಮಾಡ್ತೀರಾ. ಏನಪ್ಪ 8 ದಿನದೊಳಗೆ ನಿಮ್ಮ ಕನಸು ನನಸಾಗ್ಬಿಟ್ಟಿರುತ್ತಾ? ಆಗ್ಲೂಬಹುದು. ಯಾರಿಗೆ ಗೊತ್ತು, ನಿಮ್ಮ ವೈಬ್ರೇಷನ್ನು ನಿಮ್ಮ ಕೈಯಲ್ಲಿ. ನಿಮ್ಮ ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಆದರೂ ಸಂಪೂರ್ಣ ನೀವೇ ಜವಾಬ್ದಾರರು, ಆಗಿಲ್ಲ ಅಂದ್ರೂ ನೀವೇ ಜವಾಬ್ದಾರರು. ನೀವೇನಾದರೂ ಅಲೈನ್ಮೆಂಟ್ ಇಟ್ಕೊಂಡ್ರೆ, ಮೈಂಡ್ಸೆಟ್ ಇಟ್ಕೊಂಡ್ರೆ, ನಿಮ್ಮೊಳಗೆ ನಂಬಿಕೆ ಇದ್ದರೆ ನಿಮ್ಮ ಕ್ಯಾರೆಕ್ಟರು, ನಿಮ್ಮ ನೇಚರ್ ಕೂಡ ಹಾಗೇ ಆಗಿಬಿಡುತ್ತೆ. ಅದು ಆಗೋಗ್ಬಿಟ್ಟಿದೆ. ನಿಮ್ಮ ಜೊತೆ ಏನೋ ಒಂದು ಸ್ಪೆಷಲ್ ಆಗುತ್ತೆ. ಇಲ್ಲ ಅಂದ್ರೂ ಒಂದು ಕಾಲ್ ಬರುತ್ತೆ, ಒಂದು ಇಮೇಲ್ ಬರುತ್ತೆ. ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ಜಾಗದಲ್ಲಿ ಇರ್ತೀರಾ. ಬ್ರಹ್ಮಾಂಡ ಹೇಗೆ ಸಹಾಯ ಮಾಡುತ್ತೆ ಅಂದರೆ ನಿಮಗೆ ಅಲೈನ್ ಮಾಡಿಬಿಡುತ್ತೆ ನಿಮ್ಮ ಕನಸಿನ ಜೊತೆ. ನಂಬಿಕೆ ಇಟ್ಕೊಳ್ರಿ. ಎಷ್ಟೊಂದು ಶಕ್ತಿ ಇರುತ್ತೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನಲ್ಲಿ. ಈ ತಾರೀಕು ಮಿಸ್ ಮಾಡ್ಕೊಳ್ಬೇಡ್ರಿ. ಖಂಡಿತವಾಗ್ಲೂ ಮಾಡಿರಿ, ಕಳ್ಕೊಂಡು ಬಿಡಬೇಡ್ರಿ. ನನ್ನದು ಒಂದೇ ಒಂದು ರಿಕ್ವೆಸ್ಟ್ ಮಾಡೋದೇನಪ್ಪ ಅಂದರೆ, ಸಂಪೂರ್ಣ ವಿಶ್ವಾಸ ನಂಬಿಕೆಯಿಂದ ಪ್ರೀತಿಯಿಂದ ಮಾಡಿರಿ. ಅರ್ಧಂಬರ್ಧ ಮನಸ್ಸಿಂದ ಮಾಡಬೇಡ್ರಿ. ಪೂರ್ತಿ ನಂಬಿಕೆಯಿಂದ ಮಾಡಿರಿ. ಕಮೆಂಟ್ ಮಾಡಿರಿ. ನಂಬಿಕೆ ಇದ್ದಾಗಲೇ ಜೀವನ ಬದಲಾಗೋದು. ಥ್ಯಾಂಕ್ ಯು. Think about it.